ಧಾರವಾಡ ಜಿಲ್ಲೆಯಾದ್ಯಂತ ಮಳೆಯ ಕೊರತೆ ಹಿನ್ನೆಲೆ ಮೋಡ ಬಿತ್ತನೆ ಮಾಡುವಂತೆ ಸಿಎಂಗೆ ಶಾಸಕರ ಆಗ್ರಹ. ಸಿಎಂ ಡಿಕೆ ಶಿವಕುಮಾರ್ಗೆ ಎಂಎಲ್ಎ ಎನ್ಎಚ್ ಕೋನಾರೆಡ್ಡಿ ಪತ್ರವನ್ನು ಬರೆದಿದ್ದಾರೆ. ಬಿತ್ತನೆ ಕಾರ್ಯ ಮುಗಿಸಿದ್ದು ಮಳೆಯ ಅವಶ್ಯಕತೆ ಇದೆ, ಮೋಡ ಬಿತ್ತನೆ ಕಾರ್ಯ ಮಾಡಬೇಕೆಂದು ಸರ್ಕಾರಕ್ಕೆ ಆಗ್ರಹ. ಸಿಎಂ ಸೇರಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಗೂ ಕೂಡ ಪತ್ರ ಬರೆಯಲಾಗಿದೆ. ಈಗಾಗಲೇ ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ಸರ್ಕಾರ ಒಪ್ಪಿಗೆ, ಧಾರವಾಡದಲ್ಲೂ ಕೂಡ ಮೋಡ ಬಿತ್ತನೆಗೆ ಒಪ್ಪಿಗೆ ನೀಡುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಎಲ್ಲ ಒಂದು ಕಡೆ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಮಳೆಯ ಕೊರತೆ ಆಗಿದೆ. ಮುಂಗಾರು ಬೆಳೆಗಳನ್ನ ಈಗಾಗಲೇ ಬಿತ್ತೇವಿ. ಹೆಸರು ಇರ್ಬೋದು, ಹತ್ತಿ ಇರ್ಬೋದು, ಆಮೇಲೆ ಸೋಯಾಬೀನ್ ಇರ್ಬೋದು, ಸಾಕಷ್ಟು ಬೆಳೆಗಳನ್ನ ಮುಂಗಾರು ಬೆಳೆಗಳನ್ನ ಬೆಳೆದೇವಿ. ಆದ್ರೆ ಮಳೆ ಕೊರತೆಯಾಗಿ ಬಹಳ ಜನರಿಗೆ ತೊಂದರೆ ಆಗಿದೆ. ಅದಕ್ಕೆ ನೀರು ಇರ್ಲಿಕ್ಕಾದ್ರೆ ಬಹಳ ಒಂದು 5-6 ದಿವಸದಾಗ ಅದು ಹೆಚ್ಚು ಕಡಿಮೆ ಆಗ್ತಂದ್ರೆ ಮಳೆಗೆ ಆಗದೇ ಇದ್ರೆ ಆ ಬೆಳೆಗಳು ಬರಂಗಿಲ್ಲ. ಅದಕ್ಕೆ ನಾನು ಇವತ್ತು ಸನ್ಮಾನ್ಯ ಲೋಕೋಪಯೋಗಿ ಸಚಿವರಂತ ಮತ್ತು ಮೇಲುಸ್ತುವಾರಿ ಸಚಿವರಂತ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಇವತ್ತೊಂದು ಮನವಿ ಕೊಟ್ಟೇನೆ. ಧಾರವಾಡ ಜಿಲ್ಲೆಯ ಮಳೆ ಕೊರತೆಯನ್ನು ನಿವಾರಿಸಲು ಮೋಡ ಬಿತ್ತನೆ ಮಾಡಬೇಕು ಅನ್ನೋಂತ ಒತ್ತಾಯವನ್ನು ಮಾಡೀನಿ. ಅವರು ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ. ಆಮೇಲೆ ಅದ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ರು. ನಮ್ಮೆಲ್ಲ ಜಿಲ್ಲೆಯ ಶಾಸಕರು ಕೂಡ ಇದ್ವಿ. ಒಕ್ಕಟ್ಟಿನ ತೀರ್ಮಾನವನ್ನು ಮಾಡಿ ಈಗಾಗಲೇ ಯಾವುದೇ ಪರಿಸ್ಥಿತಿ ಒಳಗ ರೈತನ ಬದುಕಿಸಂಗಾಕತಿ. ಇದರಿಂದ ಕುಡಿಯ ನೀರಿನ ಸಮಸ್ಯೆ ತಪ್ತೈತಿ. ಆಮೇಲೆ ರೈತರು ಬೆಳೆಗಳು ಉಳಿತಾವು, ಬೆಳೆ ಹಾನಿ ಕೊಡ್ತಕ್ಕಂಥ ತಪ್ತೈತಿ. ಇಲ್ಲ ಅಂದ್ರೆ ಬೆಳೆ ಪರಿಹಾರ ಮತ್ತು ಬರಗಾಲ ಘೋಷಣೆ ಮಾಡ್ಬೇಕು ಅನ್ನುವಂತ ಒತ್ತಾಯ ರೈತರದಾಗಿದೆ. ನಾನು ಇನ್ನೂ ಆಶಾವಾದಿ ಆಗೀನಿ. ರೈತರ ಪರವಾಗಿ ಹೋರಾಟ ಮಾಡ್ಕೊಂಡ್ ಬಂದವ. ರೈತರ ಹಿತಚಿಂತನೆ ಕಾಪಾಡ್ಲಕ್ಕೆ ಇನ್ನೊಂದು 2 ದಿವಸದಾಗ ಮಳಿ ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಅದು ಆಗದೇ ಇದ್ರೆ ಅನಿವಾರ್ಯವಾಗಿ ಬರ ಘೋಷಣೆ ಮಾಡ್ತಕ್ಕಂಥ ತೀರ್ಮಾನ ಮಾಡ್ಬೇಕಾಗತಿ. ಮೊದಲನೇದಾಗಿ ಮೋಡ ಬಿತ್ತನೆಯನ್ನ ಇಮಿಡಿಯೇಟ್ ಆಗಿ ಮಾಡ್ಬೇಕಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಗಮನಕ್ಕೆ ತರ್ತೇವೆ ಅಂತ ಯಾರ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಂದಾಯ ಸಚಿವರು ಅದಾರ. ಅವರು ಮತ್ತೀಗ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಹೇಳ್ತಾರ ಆ ಸಮೀಕ್ಷೆ ಪ್ರಕಾರ ಮೋಡ ಬಿತ್ತನೆ ಹಿಂದೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಅಡಿಪಿಆರ್ ಸಚಿವರಿದ್ದಾಗ ಒಂದು ಟೆಸ್ಟ್ ಮಾಡಿದ್ವಿ ಧಾರವಾಡ ಜಿಲ್ಲೆಯಲ್ಲಿ. ಮೋಡ ಬಿತ್ತಿ ಮಾಡಿದ 3 ತಾಸಿಗೆನ ಮಳೆ ಆದದ್ದು ನನ್ನ ಉದಾಹರಣೆ ಇದೆ. ಅದಕ್ಕೆ ಅದನ್ನ ಮಾಡ್ಲೇಬೇಕಂತ ತಿಳ್ಕೊಂಡು ರೈತರದ್ದು ಕೂಡ ಕೂಗಿದೆ, ನಂದು ಕೂಡ ಒತ್ತಾಯ ಇದೆ. ಧಾರವಾಡ ಜಿಲ್ಲೆಯಲ್ಲಿ ಕೂಡ ಮಳೆಯ ಕೊರತೆ ಆಗಿದೆ.